ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮುಂದೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಕ್ಯೂರಿಯಾಸಿಟಿ ಏನೋ ಇರಲಿ ಅಂತ ಅಂದ್ಬಿಟ್ಟು ನಾನು ಇವಾಗಲೇ ಏನು ಹೇಳೋಕ್ಕೆ ಹೋಗಲ್ಲ. ಸೊ ಇದು ನಾನು ಶೂಟ್ ಮಾಡಿದ ದಿನ ಬಂದು ಫೆಬ್ರವರಿ 18th. ಸೊ ಅವತ್ತಿನ ದಿನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೋಡೋಣ ಬನ್ನಿ. ಸೊ ಈಗ ಟೈಮ್ ಆಲ್ರೆಡಿ 7:45 ಇಲ್ಲ 7:55 ಆಗಿತ್ತು. ನಾವು ಮನೆಯಿಂದೆಲ್ಲ ಹೊರಟು ಆಲ್ಮೋಸ್ಟ್ ಇದು ಏನೋ ಆ ಫ್ಲೈಓವರ್ ಎಲ್ಲ ದಾಟ್ಕೊಂಡು ಹೋಗ್ತೀವಲ್ಲ, ಜಕ್ಕೂರ್, ಯಲಹಂಕ, ಆ ರೋಡಲ್ಲಿದ್ದೀವಿ. ಸೊ ನಾವು ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಡ್ವೆಂಚರ್ಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹೋಗ್ತಿದ್ದೀವಿ ಅಂದರೆ ಫೆಬ್ರವರಿ 19 ಬಂದು ನನ್ನ ಬರ್ತ್ಡೇ. ಸೊ ಪುಟ್ಟ ಎತ್ಕೊಂಡು ಏನು ಬೇಕು ಬರ್ತ್ಡೇಗೆ ಅಂತ ಕೇಳಿದಾಗ ನಾನು ತುಂಬ ಯೋಚನೆ ಮಾಡಿ, ನನಗೆ ಅಡ್ವೆಂಚರ್ ಮಾಡೋಕ್ಕೆ ತುಂಬ ಇಷ್ಟ. ಏನೋ ಅದೊಂದು ಲೈಫ್ ಮೆಮೊರಿ, ಅದೊಂದು ಮೆಮೊರಿಯಾಗಿ ಉಳಿದೋಗುತ್ತೆ. ಸೊ ಅದನ್ನು ಮಾಡಿ ಆ ಮೆಮೊರಿ ಹಾಗೆ ಟ್ರೆಷರ್ ಮಾಡೋಣ ಅಂತ ನನ್ನ ಐಡಿಯಾ ಇತ್ತು. ಸೊ ಅಡ್ವೆಂಚರ್ಗೆ ಹೋಗೋಣ, ಅದನ್ನೇ ಮಾಡೋಣ ಅಂತ ನಾನು ಹೇಳಿದಾಗ ಓಕೆ ಫೈನ್ ಅಂತ ಅಂದು ಅವರು ಒಪ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಅಲ್ಲೇ ಹೋಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ಅಡ್ವೆಂಚರ್ಗೆ ಮುಂದೆ ಎಲ್ಲ ನೋಡಿ ಅಡ್ವೆಂಚರ್ಗೆ ಹೋಗಬೇಕು ಅಂದ್ಕೊಂಡಿರೋರು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ಹೇಳೋ ಟೈಮ್ಗೆ ಹೋಗಿ. ಅದಕ್ಕೆ ಲೇಟಾಗಿ ಹೋಗ್ಬಿಡಿ. ನಾವು ಲೇಟಾಗಿ ಹೋದ್ವಿ. ಸೊ ಎಲ್ಲ ಪೋಸ್ಟ್ಪೋಂಡಾಗಿ ನಾವು ಮನೆಗೆ ಬರೋದು ಒಂದು 9:00 9:30 ಆಗಿಬಿಟ್ಟಿತ್ತು. ಸೊ 1 ಫುಲ್ ಡೇ ನಾವಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು, ಅವ್ರು ಹೇಳಿದ ಟೈಮ್ಗೆ ಹೋಗಿ, ಆವಾಗಲೇ ಎಲ್ಲ ಬೇಗ ಮುಗಿಯುತ್ತೆ ಆ್ಯಂಡ್ ಬೇಗ ನೀವು ಮನೆಗೆ ಬರ್ಬೋದು. ಆಮೇಲೆ ಇಲ್ಲಿ ಆರ್ಯ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಇದ್ದ. ಸೊ ಕ್ಯಾಮ್ರಾ ಆನ್ ಮಾಡಿದ್ಯಾ, ಸೊ ಏನು ನಡೀತಾ ಇದೆ ಕ್ಯಾಮ್ರಾದಲ್ಲಿ, ಹೇಳಲ್ಲ, ಏನೇನೋ ಮಾತಾಡಲ್ಲ ಅಂತ ಏನೇನೋ ಕೇಳ್ತಿದ್ದ. ಸೊ ನಾನು ನೀನು ಕ್ಯಾಶುವಲ್ ಆಗಿರು, ಅದು ನಾನು ಜಸ್ಟ್ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಪುಟ್ಟಾಗೂ ಅಷ್ಟೇ ಗೊತ್ತಾಗಲಿಲ್ಲ ಯಾಕೆ ಕ್ಯಾಮ್ರಾ ರೆಕಾರ್ಡ್ ಆನ್ ಮಾಡಿಟ್ಟಿದ್ದಾಳೆ ಅಂತ ಅನ್ಕೊತಾಯಿದ್ರು. ಯಾರಿಗೂ ಹೇಳಿರಲಿಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಶೂಟ್ ಮಾಡ್ತಿದ್ದೀನಿ ಅಂತ. ಸೊ ಎಲ್ಲರೂ ಸ್ವಲ್ಪ ಏನು ನಡೀತಿದೆ ಅನ್ನೋ ಥರ ಕನ್ಫ್ಯೂಷನಲ್ಲಿದ್ದರು. ಸೊ ಹೀಗೆ ನಡೀತು ನನ್ನ ಫೆಬ್ರವರಿ 18th. ಸೊ ನಿಮ್ಮ ಬರ್ಡೇ ಎಲ್ಲ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಹೋಗ್ತಾ ಬರ್ಡೇ ಆದಮೇಲೆ ಅಷ್ಟೇನೋ ಎಕ್ಸೈಟ್ಮೆಂಟ್ ಇರಲ್ಲ, ಬಟ್ ಜಸ್ಟ್ ಏನೋ ಮಾಡಬೇಕು, ಡಿಫ್ರೆಂಟಾಗಿ ಏನೋ ಮಾಡಿ ಮೆಮೊರಿಯಾಗಿ ಉಳ್ಕೋಬೇಕು ಅನ್ನೋದೇ ನನ್ನ ಆಸೆ. ಓಕೆ. ಸೊ ಬರ್ಡೇಸ್ ಎಲ್ಲ ಸ್ವಲ್ಪ ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿ, ಸ್ವಲ್ಪ ಮಿನಿಮಲಾಗಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಅಷ್ಟೇ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಬನ್ನಿ. ಸೊ ಈ ರೋಡನ್ನ ನೋಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಂತ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 75% 80% ಜನಕ್ಕೆ ಗೊತ್ತಿರುತ್ತೆ ಇದು ಯಾವ ರೋಡ್ ಅಂತ. ಇದು ನಮ್ಮ ನಂದಿ ಬೆಟ್ಟ, ನಂದಿ ಹಿಲ್ಸ್ ನಿಯರ್ ಬ್ಯಾಂಗ್ಳೂರ್. ಸೊ ನಂದಿ ಹಿಲ್ಸ್ನ ಎಷ್ಟು ಸಾರಿ ನೋಡಿದ್ರೂ ಅದ್ರ ಬ್ಯೂಟಿನೇ ಬೇರೆ ಥರ ಇರುತ್ತೆ. ವಿಂಟರಲ್ಲಿ ಬೇರೆ ಥರ ಕಾಣುತ್ತೆ, ಸಮ್ಮರಲ್ಲಿ ಬೇರೆ ಥರ ಕಾಣುತ್ತೆ, ಸ್ಪ್ರಿಂಗ್ ಸೀಸನಲ್ಲಿ ಬೇರೆ ಥರ ಕಾಣುತ್ತೆ. ಪ್ರತಿಯೊಂದು ಸೀಸನಲ್ಲೂ ನಾನು ಎಂಜಾಯ್ ಮಾಡಿದ್ದೀನಿ ನಂದಿ ಬೆಟ್ಟನ. ಸೊ ನಮ್ಮ ರೀಲ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಫಾಗ್ ಇದ್ದಾಗಂತೂ ತುಂಬಾ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ನಾವು ಟ್ರಾವೆಲ್ ತುಂಬ ಜಾಸ್ತಿ ಮಾಡ್ತೀವಿ. ಸೊ ಆ ಸೀಸನ್ಗೆ ಆ ಪ್ಲೇಸ್ಗೆ ಹೋದರೆ ಇದು ಈ ಥರ ಕಾಣುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬ ರಿಸರ್ಚ್ ಮಾಡಿ ಹೋಗಿರ್ತೀವಿ. ಸೊ ಆ ಫಾಗ್ ಸೀಸನಲ್ಲಂತೂ ನಂದಿ ಬೆಟ್ಟ ವಾಸ್ ಕ್ರೇಜಿ, ತುಂಬ ಚೆನ್ನಾಗಿತ್ತು. ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ, ಅವರು ತುಂಬ ಎಂಜಾಯ್ ಮಾಡಿದ್ರು. ಅವತ್ತಿನ ದಿನ ತುಂಬ ಫಾಗ್ ಇತ್ತು. ಸೊ ಈಗ ನಾವು ಈ ಟೈಮಲ್ಲಿ ಹೋಗ್ತಿದ್ದು ಬಂದು ಆಲ್ಮೋಸ್ಟ್ ಸಮ್ಮರ್ ಟೈಮ್. ಎಲ್ಲ ಒಣಗೋಗಿತ್ತು, ತುಂಬ ಬಿಸಿಲಿತ್ತು. ಎಲ್ಲ ಕಡೆ ಸ್ವಲ್ಪ ಎಲ್ಲ ಗಿಡ ಮರ ಎಲ್ಲ ಆದಷ್ಟು ಒಣಗೋಗಿತ್ತು, ಬಟ್ ಕೂಲಾಗಿತ್ತು. ಸಿನ್ಸ್ ಅದು ಹೈಯರ್ ಆ್ಯಟಿಟ್ಯೂಡಲ್ಲಿರೋದ್ರಿಂದ ಎಲ್ಲ ಕೂಲಾಗಿತ್ತು. ಬಿಸಿಲಿದ್ರೂ ತುಂಬ ಗಾಳಿ ಬರ್ತಿತ್ತು, ತುಂಬ ತಣ್ಣಗಿರೋ ಗಾಳಿ ಬರ್ತಿತ್ತು. ಬಟ್ ಹೋಗ್ತಾ ಮಿಡ್ ಆಫ್ಟರ್ನೂನ್ ಎಲ್ಲ ತುಂಬ ಸೆಕೆ ಆಗ್ತಿತ್ತು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ನೀವು ಹೋಗಬೇಕಾದ್ರೆ ಅಡ್ವೆಂಚರ್ಗೆ. ಸೊ ನಂದಿ ಬೆಟ್ಟ ಮೇಲೆ ಹೋಗಿ ಏನು ನಡೀತಿದೆ ಅಂತ ನೋಡೋಣ ಬನ್ನಿ.
ಸೊ ಇದು ನಂದಿ ಬೆಟ್ಟ ಮೇಲೆ ವ್ಯೂ. ಕ್ಲೌಡ್ಸ್ ಎಲ್ಲ ತೇಲಾಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು, ತುಂಬ ತುಂಬ ಚೆನ್ನಾಗಿತ್ತು. ಅಷ್ಟು ಬಿಸಿಲಿದ್ರೇನು ತುಂಬ ಚಳಿ ಆಗ್ತಿತ್ತು, ತುಂಬ ಗಾಳಿ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ. ಸೊ ಈ ಪಾಯಿಂಟ್ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರ. ಈ ಪಾಯಿಂಟಲ್ಲಿ ನಾನು ನೋಡಿರೋ ದಿನಗಳಷ್ಟು ತುಂಬ ಜನ ಇರೋರು. ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತೀರ, ಒಂದು ಪಿಕ್ಚರ್ ತೊಗೊಳಕ್ಕೂ ಜಾಗ ಇರ್ತಾ ಇರಲಿಲ್ಲ. ಬಟ್ ಅವತ್ತಿನ ದಿನ ಅದು ವೀಕ್ ಡೇ ಇರೋದ್ರಿಂದ, ಫ್ರೈಡೇ ಹೋಗಿದ್ದು ನಾವು, ಅದು ವೀಕ್ ಡೇ ಇರೋದ್ರಿಂದ ಜನನೇ ಇರಲಿಲ್ಲ. ಅಂದರೆ ಅಷ್ಟು ಜನ ಇರಲಿಲ್ಲ, ಬಟ್ ಜನ ಇದ್ದರು, ಬಟ್ ಅಷ್ಟು ಜನ ಇರಲಿಲ್ಲ. ತುಂಬ ಖಾಲಿಯಾಗಿತ್ತು ಈ ಪ್ಲೇಸೆಲ್ಲ. ನೋಡಿ ತುಂಬ ಚಳಿ ಇತ್ತು. ಅಷ್ಟು ಬಿಸಿಲಿದ್ರೂ ತುಂಬ ತುಂಬ ಚಳಿ ಇತ್ತು. ಗಾಳಿ ತುಂಬ ತಣ್ಣಗಿತ್ತು, ತುಂಬ ಗಾಳಿ ಇತ್ತು. ಸೊ ಗಾಳಿ ಇರೋದ್ರಿಂದ ಅವರು ಅಡ್ವೆಂಚರ್ ಮಾಡೋಕ್ಕಾಗಲ್ಲ, ನೀವು 3 o'clock 4 o'clockವರೆಗೂ ವೆಯ್ಟ್ ಮಾಡಬೇಕು ಅಂತಂದರು. ಸೊ ನಾವಿನ್ನೇನು ಮಾಡೋದು, ವೆಯ್ಟ್ ಮಾಡೋದು ಅಷ್ಟೇ. ಸೊ ಇಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿಂದ್ವಿ. ಸೊ ನಂದಿ ಹಿಲ್ಸ್ ಬಂದಾಗೆಲ್ಲ ಮ್ಯಾಗಿ ಅಂತೂ ಒಂಥರ ಕಂಪಲ್ಸರಿ ಆಗ್ಬಿಟ್ಟಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮ್ಯಾಗಿ ತಿಂದು ಪುಟ್ಟ ಬ್ರೆಡ್ ಆಮ್ಲೆಟ್ ತೊಗೊಂಡ್ರು. ಅವ್ರಿಗೆ ಮ್ಯಾಗಿ ಅಷ್ಟಾಗಿ ಇಷ್ಟ ಇರ್ತಿಲ್ಲ, ಸೊ ಅದು ಜಂಕ್ ಫುಡ್ ಅಂತ. ಸೊ ಅವರು ಬ್ರೆಡ್ ಆಮ್ಲೆಟ್ ತೊಗೊಂಡ್ರು. ಸೊ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂದು ಗ್ಲಾಸ್ ಕಾಫಿ ಕುಡಿದು, ಅವ್ರು ಹೇಳ್ದಾಗೆ 4 o'clockವರೆಗೂ ವೆಯ್ಟ್ ಮಾಡಬೇಕಲ್ವ. ಸೊ ಫುಲ್ ಟೈಮ್ ಪಾಸ್ ನಂದಿ ಬೆಟ್ಟದಲ್ಲೇ ಮಾಡಿದ್ವಿ. ಫಸ್ಟ್ ಟೈಮ್ ಒಂದು ದಿನ ಪೂರ್ತಿ ನಂದಿ ಹಿಲ್ಸಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೂ ಮಾಡಲಿಲ್ಲ, ನಂದಿ ಬೆಟ್ಟ ಪೂರ್ತಿ ತಿರುಗಾಡಿ. ಸೊ ನಾವು ಇವಾಗ ಎಲ್ಲಿ ಹೋಗ್ತಿದ್ವಿ ಅಂತಂದರೆ ಪ್ಯಾರಾಗ್ಲೈಡಿಂಗ್ ಮಾಡೋ ಸ್ಪಾಟ್ಗೆ ಹೋಗ್ತಾಯಿದ್ದೀವಿ. ಸೊ ನಾವು ಮಾಡ್ತಾ ಇರೋ ಅಡ್ವೆಂಚರ್ ಇವತ್ತಿನ ದಿನ ಬಂದು ಪ್ಯಾರಾಗ್ಲೈಡಿಂಗ್. ಸೊ ಪ್ಯಾರಾಗ್ಲೈಡಿಂಗ್ ಎಟ್ ನಂದಿ ಹಿಲ್ಸ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ನಂಬರ್ಸ್ನ ಆ್ಯಡ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದು ಪರ್ ಹೆಡ್ ಪ್ರೈಸ್, ಆಮೇಲೆ ಸೀಸನ್ಗೆ ವೇರಿ ಆಗುತ್ತೆ ಪ್ರೈಸ್ ಎಲ್ಲ. ಸೊ ಪ್ರೈಸ್ ಎಲ್ಲ ಅವ್ರನ್ನೇ ಕೇಳಿ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಹೋಗ್ತಿರೋ ಸ್ಪಾಟ್ ಎಲ್ಲಿಂದ ನಾವು ಪ್ಯಾರಾಗ್ಲೈಡ್ ಮಾಡ್ತೀವಿ, ಎಷ್ಟು ಹೈಟಿಂದ ಪ್ಯಾರಾಗ್ಲೈಡ್ ಮಾಡ್ತೀವಿ ಅಂತ ನೋಡೋಕೆ ಹೋಗ್ತಾಯಿದ್ವಿ. ಸೊ ನಾನು ಹೇಳಿದಾಗೆ ಅಡ್ವೆಂಚರ್ ಅಂದರೆ ನಂಗೆ ತುಂಬ ಇಷ್ಟ. ಮುಂಚೆನೂ ನಾವು ಮುರುಡೇಶ್ವರಲ್ಲಿ ಸ್ಕೂಬಾ ಡೈವಿಂಗ್ ಹೋಗಿದ್ವಿ, ಅದು ನ್ಯೂ ಇಯರ್ಗೆ ಅನಿಸುತ್ತೆ. ಸೊ ಈ ಥರ ನಮ್ಮ ಸೆಲೆಬ್ರೇಷನ್ಸ್ ಯೂಶ್ವಲಿ ಈ ಥರ ಇರುತ್ತೆ, ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಸೊ ಇಬ್ಬರು ಅಡ್ವೆಂಚರಸ್ ಆಗಿರ್ತೀವಿ. ಪುಟ್ಟನೂ ಅಷ್ಟೇ, ಹೀ ಈಸ್ ವೆರಿ ಸಪೋರ್ಟಿವ್. ಸೊ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ಇಂಥ ಅಡ್ವೆಂಚರ್ಸ್ಗೆ. ಯಾರೇ ಆಗಲಿ ಬೇಡ ಬೇಡ ರಿಸ್ಕ್ ಆಗುತ್ತೆ, ಏನೇನು ಆಗಿಬಿಡುತ್ತೆ ಅಂತಂತಾರೆ. ಬಟ್ ಇವರು ಇಲ್ಲ, ರಿಸ್ಕ್ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ, ಇರೋದು ಒಂದು ಲೈಫ್, ಎಂಜಾಯ್ ಮಾಡೋಣ, ಇರೋದು ಒಂದು ಲೈಫ್, ಒಂದು ಮೂಮೆಂಟ್, ಮತ್ತೆ ಬರಲ್ಲ ಈ ಲೈಫ್, ಮತ್ತೆ 2022 ಇದೇ ಟೈಮ್ಗೆ ಬರಲ್ಲ. ಸೊ ಎಂಜಾಯ್ ಮಾಡೋಣ ಅಂತಲೇ ಹೇಳ್ತಾರೆ. ಸೊ ಆ ವೈಸ್ ನಾವಿಬ್ಬರು ಲೈಕ್ ಮೈಂಡೆಡ್. ಸೊ ನಂಗೆ ತುಂಬ ಖುಷಿ ಆ ಒಂದು ರೀಸನ್ನು. ಈಸ್ ವೆರಿ ಸಪೋರ್ಟಿವ್. ಇದೇ ನಮ್ಮ ಸ್ಪಾಟ್. ಇಲ್ಲಿಂದನೇ ನಾವು ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಮೇಲೆ ಹಾರಿಸ್ತಾರೆ. ಫುಲ್ ನಂದಿ ಬೆಟ್ಟದು ಏರಿಯಲ್ ವ್ಯೂ ಕಾಣುತ್ತೆ ನಮಗೆ. ಸೊ ಮೇಲೆಯಿಂದ ನಂದಿ ಬೆಟ್ಟನೆಲ್ಲ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತ ಒಂದು ಆಸೆ ಇತ್ತು. ಪಕ್ಷಿ ಥರ ಹಾರಾಡಬೇಕು ಅಂತ ಆಸೆ ಇತ್ತು. ಸೊ ಈ ಮೆಮೊರಿನ ನಾನು ಟ್ರೆಷರ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವ್ರು ಹೇಳ್ದಂಗೆ ನಾವು 4 o'clockವರೆಗೂ ವೆಯ್ಟ್ ಮಾಡಬೇಕಿತ್ತು. ನಂದಿ ಬೆಟ್ಟ ಸುತ್ತಮುತ್ತ ಎಲ್ಲ ನೋಡಿಬಿಟ್ಟಿದ್ದೀವಿ. ಸ್ಕಂದಗಿರಿ ಟ್ರೆಕ್ ಮಾಡಿದ್ದೀವಿ, ಅವಲ್ ಬೆಟ್ಟಕ್ಕೆ ಹೋಗಿದ್ದೀವಿ, ಭೋಗನಂದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಲ್ಲ ನೋಡಿಬಿಟ್ಟಿದ್ದೀವಿ. ಏನೂ ನೋಡೋಕ್ಕೆ ಅಷ್ಟಾಗಿ ಅನಿಸ್ಲಿಲ್ಲ. ಸೊ ನಂದಿ ಬೆಟ್ಟದಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಕೋತಿಗಳ ಕಾಟ ಅಂತೂ ಇದ್ದೇ ಇರುತ್ತೆ. ತುಂಬ ತುಂಬ ಕೋತಿಗಳಿತ್ತು, ತುಂಬ ಕಾಟ ಕೊಟ್ಟರು ಎಲ್ಲನೂ. ಸೊ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಆ ಮೊಮೆಂಟ್ಸ್ ಎಲ್ಲನೂ. ಕೋತಿಗಳಿಗೆ ತೀಟೆ ಮಾಡಿಕೊಂಡು ನಾವು ಅದಕ್ಕೆ ರೇಗಿಸ್ಕೊಂಡು ಇದೇ ಥರ ನಡೀತಿತ್ತು ದಿನ ಪೂರ್ತಿ. ಸೊ ನಂದಿ ಬೆಟ್ಟದಲ್ಲೇ ವಾಕ್ ಮಾಡಿಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ಪೂರ್ತಿ ನಂದಿ ಬೆಟ್ಟನ ಪಿನ್ ಟು ಪಿನ್ ನಾನು ಅವತ್ತೇ ನೋಡಿದ್ದು ಅನಿಸುತ್ತೆ. ಲೈಕ್ ಒಳಗಡೆ ಒಂದು ಹಾಲ್ ಥರ ಇದೆ. ಸೊ ಅಲ್ಲೇ ಯುವರತ್ನ ಮೂವಿ ಎಲ್ಲ ತೆಗ್ದಿದ್ರು ಅಂತ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ಆರ್ಗ್ಯೂ ಮಾಡ್ತಿದ್ದೆ, ಇಲ್ಲಲ್ಲ ಅಂತ. ಅವಾಗ ಪುಟ್ಟ ಇಲ್ಲ ಇಲ್ಲೇನೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೋಡ್ಕೊಬಂದ್ವಿ. ಸೊ ಇಲ್ಲಿ ನೋಡಿ, ನಾನು ಆರ್ಯ ಎಲ್ಲ ರೋಡ್ ತುಂಬ ಖಾಲಿ ಇತ್ತು. ಸೊ ಅವ್ನಿಗೆ ಈ ಥರ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸರಿ ಬಾರೋ ಈ ಥರ ಎಲ್ಲ ಮಾಡಿ ಎಂಜಾಯ್ ಮಾಡೋಣ ಅಂತ ರೋಡಲ್ಲೇ ಎಲ್ಲ ಈ ಥರ ಎಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ವಿ.
ಸೊ ಈ ಸ್ಪಾಟ್ ಒಂದಷ್ಟು ಫಿಲಮ್ಗಳಲ್ಲಿ ಕಾಣಿಸ್ಕೊಂಡಿರುತ್ತೆ. ಈ ಸ್ಪಾಟಿಗೆ ನಾನು ಫಾಗ್ ಇರೋ ಟೈಮಿಗೆ ಬಂದಿದ್ದೀನಿ. ದ ಬೆಸ್ಟ್ ಪ್ಲೇಸ್ ಇನ್ ನಂದಿ ಹಿಲ್ಸ್ ಅಂತ ಹೇಳ್ಬೋದು. ಫಾಗ್ ಇರೋವಾಗಂತೂ ಅಕ್ಕಪಕ್ಕ ಇರೋದು ಕಾಣಲ್ಲ, ಅಷ್ಟು ಫಾಗ್ ಇರುತ್ತೆ, ಅಷ್ಟು ಗ್ರೀನರಿ ಇರುತ್ತೆ. ಬಟ್ ಈ ಥರ ಇವತ್ತೇ ನಾನು ನೋಡಿದ್ದು ಈ ಸಮ್ಮರ್ ಸೀಸನಲ್ಲಿ. ತುಂಬ ಒಣಗೋಗ್ಬಿಟ್ಟಿತ್ತು, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು, ನೆಲ ಎಲ್ಲ ಡ್ರೈ ಆಗಿತ್ತು. ಸೊ ಇವ್ರು ನೋಡಿ ಆಟಾಡ್ತಾಯಿದ್ರು, ಇವ್ರು ಟೈಮ್ ಪಾಸ್ ಮಾಡ್ತಾಯಿದ್ರು. ಅವನಿಗಿಷ್ಟ ಆಗ್ತಾ ಇರಲಿಲ್ಲ, ಆದರೂ ಅವ್ರ ಡ್ಯಾಡಿಗೆ ಇದನ್ನೆಲ್ಲ ತೀಟೆ ಮಾಡೋಕ್ಕೆ ತುಂಬ ಇಷ್ಟ, ಅವ್ನಿಗೆ ರೇಗ್ಸೋದು ತುಂಬ ಇಷ್ಟ. ಸೊ ಅವನ್ನ ರೇಗಿಸ್ಕೊಂಡು ಎಲ್ಲ 4 o'clock ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇದು ನಮ್ಮ ಪ್ಯಾರಾಗ್ಲೈಡಿಂಗ್ ಅಡ್ವೆಂಚರ್. ಸೊ ನಮ್ಮ ಪ್ಯಾರಾಗ್ಲೈಡಿಂಗ್ ಏರಿಯಲ್ ವ್ಯೂ, ಆಮೇಲೆ ಮನೇಲಿ ನಡೆದಿದ್ದು ನನ್ನ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಆಲ್ರೆಡಿ ಈ ವ್ಲಾಗ್ ತುಂಬ ದೊಡ್ಡದಾಗ್ಬಿಟ್ಟಿದೆ, ತುಂಬ ಉದ್ದ ಆಗಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಏರಿಯಲ್ ವ್ಯೂ, ನಾನು ಹೋಗಿದ್ದೆ ಏರಿಯಲ್ ವ್ಯೂ, ಪುಟ್ಟ ಹೋಗಿದ್ದೆ ಏರಿಯಲ್ ವ್ಯೂ, ಮನೇಲಿ ಬರ್ದಿದ್ದು ಸೀಕ್ರೆಟ್ ಸೆಲೆಬ್ರೇಷನ್ಸ್ ಎಲ್ಲ ನೋಡ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.